ನಮಸ್ಕಾರ ಎಲ್ಲರಿಗೂ. ಇವಾಗ ನೀವೇನು ನೋಡ್ತಿದ್ದೀರಾ ಇದನ್ನ ವೆಲ್ವೆಟ್ ಬೀನ್ಸ್ ಅಂತ ಕರೀತಾರೆ. ವೆಲ್ವೆಟ್ ಬೀನ್ಸ್ ಬಳ್ಳಿ ಇದು ಹಬ್ಬಿರೋದು. ಇದರ ಮೈನ್ ರೋಲ್ ಏನಪ್ಪ ಅಂತಂದರೆ ಇದು ವಾತಾವರಣದ ನೈಟ್ರೋಜನ್ನ ಭೂಮಿಗೆ ಫಿಕ್ಸೇಷನ್ ಮಾಡುತ್ತೆ. ಇದನ್ನು ಏನಕ್ಕೆ ಬೆಳೀತಾರಪ್ಪ ಅಂದರೆ ಇದರ ಪ್ರಮುಖ ಲಕ್ಷಣ ಕವರ್ ಕ್ರಾಪ್ ಅಂತ ಕರೀತಾರೆ. ಕವರ್ ಕ್ರಾಪ್ ಅಂದರೆ ಭೂಮಿಗೆ ಒದಿಕೆ ಆಗುತ್ತೆ, ಬೇರೆ ಕಳೆಗಳನ್ನ ಬೆಳೆಯೋಕ್ಕೆ ಬಿಡಲ್ಲ. ಇದನ್ನು ನಾವು ರೋಟ್ರಿ ಹೊಡೆದ್ರೆ ನಮಗೆ ಭೂಮಿಗೆ ಒಳ್ಳೆ ಗೊಬ್ಬರ ಆಗುತ್ತೆ, ಸಾವಯವ ಗೊಬ್ಬರ ಆಗುತ್ತೆ. ಇವಾಗ ನಾವು ಗೊಬ್ಬರ ಓಡಿಸ್ಬೇಕು ಅಂತಂದರೆ ನಾವು ಹೊರಗಡೆಯಿಂದ ಗೊಬ್ಬರನ ಬೈ ಮಾಡಬೇಕು. ಅದನ್ನು ಬೈ ಮಾಡೋ ಅವಶ್ಯಕತೆ ಇರಲ್ಲ. ಇದೇ ನಮಗೆ ಎಕ್ಸಸ್ ನೈಟ್ರೋಜನ್ ಕೊಡುತ್ತೆ. ಇದು ಆ್ಯಕ್ಚುಲಿ ಆಫ್ರಿಕನ್ ಕಾಂಟಿನೆಂಟಲ್ಲಿ ಬೆಳೀತಿರೋ ಕಾಡಲ್ಲಿ ಬೆಳೆಯುವಂಥ ಇದರಲ್ಲಿ ನೈಟ್ರೋಜನ್ ನೇಚರನ್ನು ನೋಡಿ ನಮ್ಮ ಈ ಕೃಷಿ ಇಲಾಖೆಗಳು ಡೆವಲಪ್ ಮಾಡಿರೋಂಥ ಒಂದು ಬೀಜ ಇದು ನೀವೇನು ನೋಡ್ತಿದ್ರೆ ಇದು ಹೈಬ್ರಿಡ್ ಬೀಜ. ಇವಾಗೇನು ಇದು ಒಂದು ಸ್ಯಾಂಪಲ್ ಗಿಡ ಹಾಕಿದ್ದೆ, ಅದರಲ್ಲಿ ನಿಮಗೆ ನೋಡಿ ಒಂದು ಗೊಂಚಲು ಬಂದಿದೆ, ವೆಲ್ವೆಟ್ ಬೀನ್ಸ್ ಗೊಂಚಲು. ಆ ವೆಲ್ವೆಟ್ ಬೀನ್ಸ್ ನೋಡಿರಿ ಯಾವ ಥರ ಬಂದಿದೆ ಗೊಂಚಲು ಅಂತ. ಇದ್ರ ಮೇಲೆ ಸ್ಪ್ರಿಂಗೇರ್ಸ್ ಅಂತ ಇರುತ್ತೆ, ಅಂದರೆ ವೈಟ್ ಕಲರ್ ಕೂದಲಿರುತ್ತೆ. ಅದನ್ನು ನೀವು ಟಚ್ ಮಾಡ್ಕೊಂಡ್ರೆ ಕೈಗೆ ಟಚ್ ಮಾಡ್ಕೊಂಡ್ರೆ ತುರಿಕೆ ಬರುತ್ತೆ. ಯಾಕಪ್ಪ ಅಂದರೆ ಇದರಲ್ಲಿ ಒಂದು ಕೆಮಿಕಲ್ ಕಾಂಪೋನೆಂಟ್ ಇರುತ್ತೆ, ಡೈಮಿಥೈಲ್ ಟ್ರಿಪ್ಟೋಮಿನ್ ಅಂತ ಒಂದು ಕೆಮಿಕಲ್ ಕಾಂಪೋನೆಂಟ್ ಇರುತ್ತೆ. ಅದಕ್ಕೆ ತುರಿಕೆ ಬರುತ್ತೆ. ಅದೇನು ತೊಂದರೆ ಇಲ್ಲ, ನಿಮಗೆ 2ರಿಂದ 3 ನಿಮಿಷ ಇರುತ್ತೆ, ಹೋಗುತ್ತೆ. ಅದನ್ನು ನೀವು ಟಚ್ ಮಾಡ್ಕೊಂಡಿದ್ರೆ ಆಯಿತು. ಮತ್ತು ಇದರಲ್ಲಿ ಪ್ರಮುಖವಾಗಿ ನಿಮಗೆ ಹೆಲ್ಪ್ ಆಗೋಂಥದ್ದು ಏನಪ್ಪ ಅಂದರೆ ಇದು ಒಂದು ಫೋಟೋನ್ಯೂಟ್ರಿಯೆಂಟ್ ಅಂತ ಒಂದು ಅಮೈನೋ ಆಸಿಡ್ನ ರಿಲೀಸ್ ಮಾಡುತ್ತೆ. ಫೋಟೋನ್ಯೂಟ್ರಿಯೆಂಟ್ ಏನಪ್ಪ ಅಂತಂದರೆ ಸಸ್ಯ ರಾಸಾಯನಿಕ ಅಂತ ಅರ್ಥ. ಸಸ್ಯ ರಾಸಾಯನಿಕ ಅಂದರೆ ಏನಪ್ಪ ಅಂತಂದರೆ ಕೆಲವೊಂದು ಸಸ್ಯಗಳು ಮನುಷ್ಯನಿಗೆ ಉಪಯುಕ್ತ ಆಗೋಂಥ ಒಂದು ರಾಸಾಯನಿಕ ವಸ್ತುಗಳನ್ನ ಬಿಡುಗಡೆ ಮಾಡ್ತವೆ. ಅದಕ್ಕೆ ಇದನ್ನ ಫೋಟೋನ್ಯೂಟ್ರಿಯೆಂಟ್ ಅಂತ ಕರೆಯೋದು. ಇದರಲ್ಲಿ ಅಂಥ ಕೆಮಿಕಲ್ ಏನಪ್ಪ ಅಂದರೆ ಎಲ್-ಡೋಪಾ ಅಂತ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಎಲ್-ಡೋಪಾ ಅಂದರೆ ಲೆವೋಡೋಪಮಿನ್ ಅಂತ. ಈ ಲೆವೋಡೋಪಮಿನ್ ಕಂಟೆಂಟು ಆಯುರ್ವೇದಿಕಲ್ಲಿ ಯೂಸ್ ಮಾಡ್ತಾರೆ, ಅಲೋಪತಿಲಿ ಯೂಸ್ ಮಾಡ್ತಾರೆ, ಅಂದರೆ ಫಾರ್ಮಾಸ್ಯೂಟಿಕಲಲ್ಲಿ ಯೂಸ್ ಮಾಡ್ತಾರೆ. ಈ ಲೆವೋಡೋಪಮಿನ್ ಅನ್ನೋದು ಪರ್ಕಿನ್ಸನ್ ಒಂದು ಡಿಸೀಸ್ಗೆ ಟ್ರೀಟ್ಮೆಂಟಾಗಿ ಯೂಸ್ ಮಾಡ್ತಾರೆ. ಪರ್ಕಿನ್ಸನ್ ಡಿಸೀಸ್ನ ಗುಣಲಕ್ಷಣಗಳು ಏನಪ್ಪ ಅಂತಂದರೆ 60ರಿಂದ 70 ವರ್ಷ ಇಲ್ಲ 50 ವರ್ಷದವರೆಗೆ ತಲೆ ಸುತ್ತದಿರ್ಬೋದು, ಬುದ್ಧಿಮಾಂದ್ಯ ಆಗಿರ್ಬೋದು, ಕೈ ನಡುಗೋದಿರ್ಬೋದು, ಇದೆಲ್ಲ ಆಗುತ್ತೆ. ಮತ್ತು ಇದ್ರ ಪ್ರಮುಖ ಇನ್ನೊಂದು ಲಕ್ಷಣ ಏನಪ್ಪ ಅಂತಂದರೆ ಯೂಸ್ ಆಗೋದೇನಪ್ಪ ಅಂತಂದರೆ ಗಂಡಸರಿಗೆ ವೀರ್ಯ ಸಂವರ್ಧನೆಗೆ ಯೂಸ್ ಆಗುತ್ತೆ. ವೀರ್ಯ ಯಾರಲ್ಲಿ ಸ್ಪರ್ಮ್ ಕೌಂಟ್ ಯಾರಲ್ಲಿ ಡಿಕ್ರೀಸ್ ಇರುತ್ತೆ, ಕಡಿಮೆ ಇರುತ್ತೆ, ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಇದನ್ನು ಹೇಗೆ ಸೇವಿಸೋದಪ್ಪ ಅಂದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ಕೊಂಡು ಸೇವನೆ ಮಾಡಿ. ಆದರೂ ಒಂದು ಟಿಪ್ಸ್ ಹೇಳ್ತೀವಿ, ಏನಪ್ಪ ಅಂತಂದರೆ ಇದ್ರ ಬೀಜನ ಹುರ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಂಡು ಕಷಾಯ ಥರ ಯೂಸ್ ಮಾಡ್ಬೋದು. ಆದರೆ ಎಕ್ಸಸಿವ್ ಆಗಿ ಯೂಸ್ ಮಾಡೋಂಗಿಲ್ಲ. ಎಕ್ಸಸಿವ್ ಆಗಿ ಯಾಕೆ ಯೂಸ್ ಮಾಡೋಂಗಿಲ್ಲ ಅಂದರೆ ಇದರಲ್ಲಿ ಡೊಪಾಮಿನ್ ಅನ್ನೋ ಒಂದು ಕಂಟೆಂಟು ಜಾಸ್ತಿ ಇರುತ್ತೆ. ಡೊಪಾಮಿನ್ ಕಂಟೆಂಟ್ ಅಂದರೆ ಏನು ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ ಕೆಲವೊಂದು ಕಂಪ್ನಿಗಳು ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೊತವೆ, ಟ್ಯಾಬ್ಲೆಟ್ ಮಾಡ್ಕೊಂಡು. ಅಂದರೆ ಕಾಪಿ ಕಚ್ಚು ಅಂತ ಒಂದು ಟ್ಯಾಬ್ಲೆಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಕಾಪಿ ಕಚ್ಚು ಒಂದು ಟ್ಯಾಬ್ಲೆಟ್ ಏನು ಅಂತ, ಯಾವ್ಯಾವ ಕಂಪ್ನಿಗಳು ಯೂಸ್ ಮಾಡ್ತವೆ, ಅದರಿಂದ ಹೆಲ್ಪ್ ಏನು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ನಾನು ಕಂಪ್ನಿಗಳ ಹೆಸರೆಲ್ಲ ಹೇಳೋಕ್ಕೋಗಲ್ಲ. ನಾವು ರೈತರಾಗಿ ಪ್ರಮುಖವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ನಮಗೆ ಮೇಯ್ನ್ ಗೊಬ್ಬರ ಬೇಕು. ಭೂಮಿಗೆ ಗೊಬ್ಬರ ಬೇಕು ಅಂತಂದರೆ ಇದನ್ನು ಬಿತ್ತನೆ ಮಾಡಬೇಕು. ಹೇಗಪ್ಪ ಬಿತ್ತನೆ ಮಾಡೋದು ಅಂತಂದರೆ 1 ಎಕರೆಗೆ ಏನಿಲ್ಲ ಅಂತಂದರೂ 15ರಿಂದ 20 kg ಬೇಕು. ನಾನು ಬರೀ 10 kg ಹಾಕಿದ್ದೀನಿ ಅಷ್ಟೇ. ಸರಿಯಾಗಿ ನೀರು ಬಿಟ್ಟಿಲ್ಲ, ಮಳೆ ನೀರು ಸಿಕ್ಕಿರೋದು. ನೀವು 15-20 kg ಹಾಕಬೇಕು. 15 ದಿವಸಕ್ಕೊಂದ್ಸಲ ನೀರು ಬಿಡಬೇಕು. ನೀರು ಬಿಟ್ಟರೆ ಇನ್ನೂ ಚೆನ್ನಾಗಿ ತುಂಬ್ಕೊಂಬಿಡುತ್ತೆ. ಆಮೇಲೆ ನಾವು 3ರಿಂದ 4 ತಿಂಗಳಿಗೆ ಇದನ್ನ ರೋಟ್ರಿ ಹೊಡಿಬೇಕು, ಬೀಜಕ್ಕೆ ಸ್ವಲ್ಪ ಬಿಡ್ಕೊಂಡ್ಬಿಟ್ಟು. ಆವಾಗ ನಮಗೆ ಬೀಜಕ್ಕೂ ಆಗುತ್ತೆ. ಇದರಲ್ಲಿರೋಂಥ ರೋಟ್ರಿ ಹೊಡೆದ್ರೆ ಇದರಲ್ಲಿರೋಂಥ ಹಸಿರೆಲೆ ಗೊಬ್ಬರ ಭೂಮಿ ಮಿಕ್ಸ್ ಆಗಿ ಭೂಮಿಗೆ ಗೊಬ್ಬರ ಆಗುತ್ತೆ. ನಮಗೆ ಹೊರಗಡೆಯಿಂದ ಗೊಬ್ಬರ ತರೋದು ತಪ್ಪುತ್ತೆ. ಮತ್ತು ನೋಡಿ ಇವಾಗ ಯಾವ ಥರ ಹಬ್ಬಿದೆ ಅಂತ ಹೇಳ್ಬಿಟ್ಟು ಇದರೊಳಗಡೆ ನೀವೇನು ಓಡಾಡಬೇಕು ಅಂತಂದರೆ ಮಂಡಿ ಉದ್ದ ಶೂಸ್ ಕಂಪಲ್ಸರಿ ಹಾಕಬೇಕು. ಇಲ್ಲಾಂದರೆ ಉಳಿರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೈಲಿ ಏನಾರು ಒಂದು ಹಿಡ್ಕೊಂಡಿರಬೇಕು. ಮತ್ತು ಇದ್ರ ಬಗ್ಗೆ ಏನಾರು ಮಾಹಿತಿ ಬೇಕು ಅಡಿಷನಲ್ ಅಂತ ಅಂದರೆ ನನ್ನನ್ನು ಕೇಳಿ ನನಗೆ ಪಿಂಗ್ ಮಾಡಿ, ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಮತ್ತು ಇದ್ರ ಬೀಜ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಈ ತುಮಕೂರು ಹತ್ರ ಬಂದರೆ ಹಿರೇಹಳ್ಳಿ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಎಲ್ಲ ತೋಟಗಾರಿಕೆ ಇಲಾಖೆ ಸಿಗುತ್ತೆ. ಯಾರು ದನ ಸಾಕಿದ್ರೆ, ಕುರಿ ಸಾಕಿದ್ರೆ ಅವ್ರಿಗೆ ಇದು ಒಳ್ಳೆಯ ಮೇವು. ಕುರಿಗಳಿಗಂತೂ ಎತ್ತಿದ ಕೈ, ನೀವು ಅದನ್ನ ಯೂಸ್ ಮಾಡ್ಬೋದು. ಇನ್ನೇನಾರ ಮಾಹಿತಿ ಬೇಕಿದ್ದರೆ ನನಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಗುಡ್ ಬೈ.